ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ. ನಂದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಇತ್ತು, ಹಾಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು. ಇದಕ್ಕೊಂದು ಡೈಲಿ ರೂಟೀನ್ ಮಾಡ್ಕೊಂಡು ಒಂದು ಚಾಲೆಂಜ್ ತಗೊಂಡಿದ್ದೆ. 30 ದಿನದಲ್ಲಿ 30 ವ್ಲಾಗ್ ಮಾಡಿ ಹಾಕೊಂಡು ಚಂದ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಎಣಿಸ್ಕೊಂಡಿದ್ದೆ. ಬನ್ನಿ ಈಗ ಫಸ್ಟ್ ದಿನದ ವ್ಲಾಗ್ ಸ್ಟಾರ್ಟ್ ಮಾಡೋ ಭಾನುವಾರದ್ದು. ಇವತ್ತು ಜನವರಿ 26 ಭಾನುವಾರ, ಬೇರೆ ಗಣರಾಜ್ಯೋತ್ಸವ ಬೇರೆ, ನಮ್ಗೆ ಬೇರೆ ರಜೆ ಇತ್ತು. ಹಂಗೆ ಲೇಟಾಗಿ ಎದ್ದೆ, ಕಡೆಗೆ ಎದ್ಕಂತೆ ನಮ್ಗೊಂದು ಡ್ಯೂಟಿ ಬೇರೆ ಇತ್ತು ಹಾಫ್ ಡೇ. ಅದಕ್ಕೋಸ್ಕರ ರಪ್ಪ ಸ್ನಾನ ಮಾಡಿ ರೆಡಿ ಮಾಡ್ಕೊಂಡು ದೇವ್ರಿಗೆ ಒಂದು ಪೂಜೆ ಮಾಡಿ ಹಾಗೆ ಗಾಡಿ ತಗೊಂಡು ಹೋಟ್ಲಿಗೆ ತಿಂಡಿ ತಿಂಕ ಹಾಕೊಂಡು ಹೊರಟೆ. ಕಡೆಗೆ ಅರ್ಧ ದೂರಿ ಗಾಡಿ ತಗೊಂಡು ಹೊಡ್ಕೊಳ್ಳಿ ಎಣಿಸ್ತೆ. ಎಂತಕ್ಕೆ ಸುಮ್ಮನೆ ಪೆಟ್ರೋಲ್ ಖಾಲಿ ಮಾಡೋದು, ಎಂತಕ್ಕಂದ್ರೆ ಕಾಲೇಜ್ ಇದ್ರೆ ಹೋಟ್ಲಿ ಪತಿ ಗಾಡಿ ಅಂತ ಕನ್ಕೊಂಡು ವಾಪಸ್ ತಗೊಂಡು ಗಾಡಿ ಇಟ್ಟಿಗೆ ಹಂಗೆ ಸೀದಾ ನಡ್ಕೊಂಡು ಹೋದೆ. ಕಣಿ ಕಾಲೇಜ್ ಹತ್ರ ಪತಿಗೆ ಎಲ್ಲ ಬದಿ ಫ್ಲಾಗ್ ಹಾಕಿಟ್ಟಿರಿ ಅಂತಂದ್ರೆ ಗಣರಾಜ್ಯೋತ್ಸವ ಅಲ್ಲ, ಅದಕ್ಕೆ ಹಂಗೆ ಅದನ್ನೆಲ್ಲ ಕಾಣ್ಕೊಂಡು ವೀಡಿಯೋ ಮಾಡ್ಕೊಂಡು ಸೀದಾ ನಡ್ಕೊಂಡು ಹೋಗ್ತಿದ್ದೆ. ಒಳ್ಳೆ ಉರಿ ಬಿಸಿಲು ಮೈ ಮೇಲೆ ಬೀಳ್ತಿತ್ತು, ಚಳಿ ಇತ್ತಲ್ಲ, ಆ ಬಿಸಿಲು ಒಳ್ಳೆ ಖುಷಿ ಆತಿತ್ತು. ಮಾತ್ರ ಸೀದಾ ಹೋಟ್ಲಿಗೆ ಹೋದೆ. ಒಂದು ಇಡ್ಲಿ ವಡೆ ಆರ್ಡರ್ ಮಾಡಿದೆ. ರಪ್ಪ ಇಡ್ಲಿ ವಡೆ ತಂದು ಕೊಟ್ಟರು. ನಂಗೆ ಬೇರೆ ಟೈಮ್ ಆಗಿದ್ದಿತ್ತಾ, 8:45 ಬೇರೆ ಆಗಿತ್ತು, 9 ಗಂಟೆ ಡ್ಯೂಟಿ ಹಾಜರಿ ಆಯ್ತು. ಅದಕ್ಕೋಸ್ಕರ ಗಬ 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 ಅಂತ ತಿನ್ಕೊಂಡು ಅಲ್ಲಿಂದ ಹೊರಟೆ ಕಾಣಿ ಸೀದಾ ಕಾಲೇಜಿಗೆ. ಹಂಗೆ ಹಾಕೊಂಡು ಹಾಪತಿ ರೋಡ್ ದಾಟುಕಂತೆ ಮಾರ ಯಬ್ಬಾ, ಸ್ವಲ್ಪ ಗಾಡಿ ರೋಡ್ ದಾಟು ಬಿಡ್ತು, ಅದು ಇಲ್ಲ ಕಡೆಗೆ ಅಂತ ಹಂಗೆ ಹಿಂಗೆ ಮಾಡ್ಕೊಂಡು ಬಂದು ಸೀದಾ ಕಾಲೇಜ್ ಒಳಗೆ ನುಗ್ದೆ. ಹಿಂಗೆ ಹೋತಿ ಪಂಚ್ ಮಾಡ್ಕಲ್ಲ, ಸೀದಾ ಪಂಚ್ ಹತ್ರ ಬಂದ್ಕೊಂಡು ಒಂದು ಪಂಚ್ ಮಾಡಿಕೆ ಅಲ್ಲಿಂದ ಸೀದಾ ಹೊರಟೆ. ಅಲ್ಲೋಯ್ಕ ಕಾಪತಿಗಂತೆ ಆಲ್ರೆಡಿ ಫ್ಲಾಗ್ ಹೋಸ್ಟಿಂಗ್ ಪ್ಯಾರೇಡ್ ಎಲ್ಲ ಮುಗ್ದಿದ್ದಿತ್ತು. ಇನ್ನೆಂತ ಮಾಡೋದು ಅನ್ಕೊಂಡು ಸ್ವಲ್ಪ ಹೊತ್ತು ಕಾಣ್ಕೊಂಡು ಸೀದಾ ಎತ್ಕೊಂಡು ಲೈಬ್ರರಿ ಹೋದೆ. ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡೆ. ಸಿಸ್ಟಮ್ ಸರ್ವರ್ ಎಲ್ಲ ಆನ್ ಮಾಡೋಕ್ಕಿತ್ತು, ಎಲ್ಲ ಆನ್ ಮಾಡ್ಕೊಂಡೆ. ಬಂದ್ಕ ಕೂಕೊಂಡೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದ್ಮೇಲೆ ಕಡೆ ಸ್ವಲ್ಪ ಬರೋಕಿದ್ದು ನಂದು ಅಸೈನ್ಮೆಂಟ್ ಬರೋಕೆ ಹಿಡ್ಕೊಂಡೆ. ಕಾಣಿ ಇದೆ ನಮ್ದು ಅಸೈನ್ಮೆಂಟ್, ಇಷ್ಟಪ್ಪ ಬರೆದು ಕೊಡಕ್ಕೆ ಇದೆ ಅಂತಕ್ಕಂದ್ರೆ ನಾನು ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಮಾಡ್ತಾ ಇದ್ದೆ ಅಂತಕ್ಕಂದ್ರೆ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೆ. ಸೊ ಹಂಗಾಗಿ ಅದ್ರಿಂದ ನಮ್ಗೆ ಅಸೈನ್ಮೆಂಟ್ ಕೊಟ್ಟು ಅದನ್ನು ಬರೋದೀಗ ಅಷ್ಟೇ. ಹಿಂಗೆ 9 ಗಂಟೆ ಕಂಡ್ರೆ 1 ಗಂಟೆ ಆಯಿತು. ಮತ್ತೆ ಎದ್ಕೊಂಡು ಸೀದಾ ರೂಮಿಗೆ ಹೋಗಿ ರೆಡಿ ಆಯ್ಕೊಂಡು ಸೀದಾ ಎತ್ಕೊಂಡು ಮನೆಗೆ ಹೊರಟೆ. ಅಂತಕ್ಕಂದ್ರೆ ಮಕ್ಕಳದ್ದು ಯಕ್ಷಗಾನ ಇತ್ತು, ಅದಕ್ಕೋಸ್ಕರ ಹಾಗೆ ಹಾಪತ್ತಿಗೆ MRP ಪೆಟ್ರೋಲ್ ಹಾಕೊಂಡು ಹಾಪ್ ಅನ್ಕೊಂಡು ಸೀದಾ MRP ನುಗ್ಗಿದೆ. 350 ರೂಪಾಯಿ ಪೆಟ್ರೋಲ್ ಹಾಕೊಂಡು ಸೀದಾ ಹೊರಟೆ. ಯಬ್ಬಾ ಬಿಸಿಲು ಅಂದ್ರೆ ಸ್ವಲ್ಪ ಮೈ ಸುಡುತ್ತೇನೆ ಬೇಡ. ಕಡೆ ಸೀದಾ ಉಡುಪಿ ಬಂದೆ. ಅಂತಕ್ಕಂದ್ರೆ ಫ್ರೆಂಡ್ ಒಬ್ಬನಿಗೆ ಲ್ಯಾಪ್ಟಾಪ್ ತಗೊಂಡು ಕಾಣಿ ಇವನೇ ಫ್ರೆಂಡ್. ಇವನಿಗೆ ಲ್ಯಾಪ್ಟಾಪ್ ತಗೊಂಡ್ಕೊಂಡು ನನ್ನ ಫ್ರೆಂಡ್ ಇನ್ನೊಬ್ರು ಕ್ರೋಮದಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲೇ ತಗೊಂಬ ಅನ್ಕೊಂಡು ಹೇಳಿ ಸೀದಾ ಅವನನ್ನು ಕರ್ಕೊಂಡು ಸೀದಾ ಉಡುಪಿಯಲ್ಲಿ ಮಣಿಪಾಲ್ ರೋಡಲ್ಲಿ ಕ್ರೋಮೋ ಸೆಂಟರಿಗೆ ಹೋದೆ. ಬನ್ನಿ ಅಲ್ಲಿಂದ ಎಂತೆಲ್ಲ ಆಯ್ತು ಅಂದ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡು ಈ ಒಂದು 30 ಡೇಸ್ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡ್ತೀನಿ ಇಲ್ಲಿ ಅನ್ಕೊಂಡು ಅಲ್ಲಿ ತನಕ ಟಾಟಾ ಬೈ ಬಾಯ್.